ಸೊ ಗಾಯ್ಸ್, ಈ ಸ್ಪಾಟಲ್ಲಿ ನಮ್ಮ ಅಡ್ವೆಂಚರಸ್ ಆ್ಯಕ್ಟಿವಿಟಿ ಸ್ವಲ್ಪ ಒಂದು ಹಂತಕ್ಕೆ ಮುಗಿದಿದೆ. ಸೊ ವಿ ಆರ್ ಮೂವಿಂಗ್ ಟು ಅನದರ್ ಲೊಕೇಶನ್ ನಾವು. ಇಟ್ ಈಸ್ ಆಲ್ಸೋ ಮಚ್ ಬ್ಯೂಟಿಫುಲ್ ದೆನ್ ದಿಸ್, ವಿ ಹೋಪ್ ಸೊ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು, ಪ್ರಸನ್ನ ಸರ್. ಸೊ ಈಸ್ ಪೆಡ್ಲಿಂಗ್ ದ ಬೋಟ್ ನಾವು. ಮತ್ತೇನು ಪ್ರಸನ್ನ ಸರ್, ಎಲ್ಲ ಓಕೆ ಇದೆಯಲ್ಲ? Bindas enjoyment, one side ultimate. Amazing. Thank you God. Yeah. Thanks for the God and the beautiful nature, Rocky Mountains and the water. Super. And even the sunrise and it's a pleasant weather. ಇದರಲ್ಲಿ ನಾವು ಬಿಟ್ಟರೆ ಯಾರೂ ಇಲ್ಲ ಈಗಿರೋ ಜಗತ್ತಲ್ಲಿ ಅನ್ನೋ ಫೀಲಿಂಗ್ ತಂದಿದೆ ನಮಗಿದು. We can listen only the chirpings of the birds and some other small insects ಅಷ್ಟೇ. ಅದು ಬಿಟ್ಟರೆ ನಮಗೆ ಬೇರೆ ಯಾವ ಸೌಂಡ್ಸ್ ಕೇಳ್ತಾ ಇಲ್ಲ. ನೋ ಹಾಂಕಿಂಗ್ಸ್, ನೋ ಹಾರನ್, ನಥಿಂಗ್ ಹಿಯರ್. ಸೋ ಬ್ಯೂಟಿಫುಲ್. ಸೊ ಗಾಯ್ಸ್, ನೀವು ಬಂದು ಎಂಜಾಯ್ ಮಾಡಬೇಕಂತ ನನ್ನೊಂದು ಕೋರಿಕೆ ಇಲ್ಲಿ. ಎಲ್ಲರೂ ಯಾರಾದರೂ ನೋಡ್ತಾ ಇದ್ದೀರಲ್ಲ ಇದನ್ನು. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಕಂಟಿನ್ಯೂ. ಇಲ್ಲ ಇದೆ ಆಲ್ಮೋಸ್ಟ್ 20 GB ಪ್ಲಸ್ ಇದೆ. ಸೊ ಪ್ರಸನ್ನ ಸರ್, ಇದೊಂದು ಒಳ್ಳೆ ಅಡ್ವೆಂಚರ್ ಆಗಿ ಹೋಗ್ತಾ ಇದೆ ನೋಡಿ ನಮ್ದು. ಇದು ಕರೆಕ್ಟ್ ಮಿಡ್ಲ್ ಆಫ್ ದಿ ವಾಟರ್ ಅಲ್ಲಿ ಇದೊಂದು ಮೌಂಟೇನ್ ಟೈಪ್. ಇದು ಆಕ್ಚುಲಿ ಪಾತ್ ವೇ ಸರ್. ಇಲ್ಲಿ ನಮಗೆ ಟ್ರಾಕ್ಟರ್ಸ್ ಎಲ್ಲ ಅಡ್ಡಾಡ್ತಾ ಇದ್ವು ಮುಂಚೆ. ಏನಾಯ್ತು? ಓ ಸೂಪರ್ ಫಿಶ್ ಜಂಪ್ ಆಗ್ತಾ ಇದೆ. ಓ ಅಲ್ಟಿಮೇಟ್, ಅಮೇಝಿಂಗ್ ಸರ್. ವಾ, ಈ ಗ್ರೇಟ್ ಒಂದು ಹೋಗ್ತಾ ಇದೆ. ಓ ಸೋ ಬ್ಯೂಟಿಫುಲ್ ಸರ್, ಅಮೇಝಿಂಗ್. ವಾ, ದೇರ್ ವಾಸ್ ಅ ಕ್ರೊಕೊಡೈಲ್. ಲಾಸ್ಟ್ ಟೈಮ್ ಬಂದಿದಾಗ ಒಂದು ನಾನು ಸ್ಪಾಟ್ ಮಾಡಿ ತೋರಿಸಿದ್ನಲ್ಲ ನಿಮಗೆ. ಇದೊಂದು ಲೊಕೇಶನ್ ಅದರದೇ ಅಲ್ಲ. ಸೊ ವಿ ಕ್ಯಾನ್ ಪಿಚ್ ಇಟ್ ಹಿಯರ್. ಆಂಕರ್ ಹಿಯರ್ ಓನ್ಲಿ. ದಿಸ್ ಇಸ್ ದ ಪಾಯಿಂಟ್. ಇಲ್ಲಿ ಆಲ್ಮೋಸ್ಟ್ ಎಂಡ್ ಆಗಿದೆ ಅನ್ಸುತ್ತೆ ಸರ್. ಇಲ್ಲಿ ಕೇರ್ಫುಲ್ ಆಗಿ ಇದು ಫಿನ್ಸ್ ಟಚ್ ಆಗೋ ಚಾನ್ಸಸ್ ಇದೆ ಇಲ್ಲಿ. ಸಿ ಇಟ್ ಇಸ್ ರಾಕ್ ಟಚ್ ಆಗ್ತಾ ಇದೆ. ಕೇರ್ಫುಲ್. ನಮ್ಮನ್ನ ಅದನ್ನ ಎತ್ಕೊಂಡು ಬರ್ತಾ ಇದ್ದಾರೆ ಈಗ, ನೋಡ್ತಾ ಇದ್ದೀರಿ. ಹೌದು, ಚೆನ್ನಾಗಿರುತ್ತೆ. ಸೊ ನಾವೀಗ ಇಲ್ಲಿ ಒಂದು ಸ್ಪಾಟಿಗೆ ರೀಚ್ ಆಗಿದ್ದೀವಿ. ಇನ್ನೊಂದು ಸ್ಪಾಟ್ ಅಂತ ಹೇಳಿದ್ದೀವಲ್ಲ ನಾನು, ಪ್ರಸನ್ನ ಅವರು. ಸೊ ಅವ್ರು ಮತ್ತೆ ಇನ್ನೊಂದ್ಸತಿ ಕೈಟ್ ಎಲ್ಲ ಡಿಸ್ಮ್ಯಾಂಡಲ್ ಮಾಡಿದ್ರು. ಸೊ ಈಗ ಅಸೆಂಬಲ್ ಮಾಡ್ತಾ ಇದ್ದಾರೆ ಅದನ್ನ ವ್ಯೂವಿಂದ. ಸೊ ಇಲ್ಲಿಂದ ನಿಮಗೆ ಒಂದು ವ್ಯೂ ತೋರಿಸ್ತೀನಿ, ಬಟ್ ಇಟ್ ವಿಲ್ ಬಿ ಸೋ ಬ್ಯೂಟಿಫುಲ್, ರೆಡಿ ಫಾರ್ ದ ಇಂಪ್ಯಾಕ್ಟ್ ಅನ್ನೋ ಥರ ಇರುತ್ತೆ. ಸೊ ಗೋ, ದಿಸ್ ಇಸ್ ಅಮೇಝಿಂಗ್ ವ್ಯೂ ಹಿಯರ್. ಸೊ ನಾವು ಇಲ್ಲಿವರೆಗೆ ಆ ಒಂದು ಐಲ್ಯಾಂಡ್ ಥರ ಕಾಣ್ತಾ ಇದೆಯಲ್ಲ, ಅಲ್ಲಿ ಕೂತ್ಕೊಂಡು ಕೈಟನ್ನು ಹಾರಿಸ್ತೀವಿ. ಅದು ನೆಕ್ಸ್ಟ್ ಅಲ್ಲಿ ಕ್ಯಾಂಪ್ ಮಾಡೋ ಒಂದು ಪ್ಲ್ಯಾನ್ ಇದೆ, ಬಟ್ ವಿಲ್ ಹ್ಯಾವ್ ಎ ಲುಕ್ ಇಟ್ ದಟ್. ಮೈ ಇಂಟೆನ್ಷನ್ ಈಸ್ ಟು ಬಿ ಇನ್ ದ ಫುಲ್ ಮೂನ್ ನೈಟ್. ಜಸ್ಟ್ ಹ್ಯಾವ್ ಎ ಲುಕ್. ದಿಸ್ ಇಸ್ ದ ಅಮೇಝಿಂಗ್ ವ್ಯೂ. ಇಲ್ಲಿಂದ ನೋಡ್ತಾ ಇದ್ದೀರಲ್ಲ ಎಲ್ಲ. ಲುಕ್, ಈಗ ಕೈಟ್ ಆಲ್ರೆಡಿ ಅಸೆಂಬಲ್ ಮಾಡಿದ್ದಾರೆ ಪ್ರಸನ್ನ ಅವರು. ಸೊ ಗೈಸ್, ವಿ ಆರ್ ಅಗೇನ್ ರೆಡಿ ಫಾರ್ ದ ಇಂಪ್ಯಾಕ್ಟ್. ನಾವೊಂದು ಕೈಟ್ನ ಮತ್ತೆ ಇಲ್ಲಿಂದ ಹಾರಿಸ್ತೀವಿ ಈಗ. ಆ ಒಂದು ವಿಡಿಯೋನು ನಿಮಗೆ ತೋರಿಸ್ತೀವಿ ಇಲ್ಲಿ ವಿತ್ ಅ ಗೋಪ್ರೋ ಶಾಟ್. ಸಿ ಯು ಅಗೈನ್. ರೈಟ್. ಸೊ ಈಗ ಪ್ರಸನ್ನ ಅವರು, ನಾವು ಈಗ ಕಾಫಿ ಟೈಮ್ ಅಂದ್ಕೊಂಡು ಇಟ್ಕೊಂಡಿದ್ದೀನಿ. ಅಮೇಝಿಂಗ್ ಕಾಫಿ ರೆಡಿ ಆಯಿತು, ರೆಡಿ ಮಾಡಿದ್ದೀನಿ. ಸೊ ಪ್ರಸನ್ನ ಸರ್ ಅವರು ಇಲ್ಲಿ ಕೈಟಿನ ಹಾರಿಸೋದಕ್ಕೆ ಆಲ್ರೆಡಿ ಪ್ಲ್ಯಾನ್ ಮಾಡಿ, ಈಗ ಒಂದು ಮಟ್ಟಿಗೆ ಹೈಟಿಗೆ ಬಂದಿದೆ. ಇದು ಸಣ್ಣ ಇರೋದ್ರಿಂದ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ ಇಲ್ಲಿ. ಸೊ ಆಫ್ಟರ್ ಮೂಮೆಂಟ್ ಆದಮೇಲೆ ನಾವು ಇಟ್ ವಿಲ್ ಬಿ ವಿಸಿಬಲ್ ಪ್ರಾಪರ್ಲಿ. ಅವರು ಮತ್ತೆ ಇದು ನಮ್ಮ ನ್ಯಾಚುರಲ್ ಡ್ರೋನ್ನ ರೆಡಿ ಮಾಡ್ತಾ ಇದ್ದಾರೆ. ದಟ್ಸ್ ಸೋ ಅಮೇಝಿಂಗ್. ಮತ್ತು ನಾವೊಂದು ಒಳ್ಳೆ ವ್ಯೂನ ಕಾಣ್ಬೋದು ಈ ಡ್ರೋನ್ ಕಡೆಯಿಂದ, ನಮ್ಮ ಒಂದು ನ್ಯಾಚುರಲ್ ಡ್ರೋನಿಂದ. ನ್ಯಾಚುರಲ್ ವ್ಯೂ. ಈಗ ನೋಡ್ತಾ ಇರೋ ವ್ಯೂ ನಿಮಗೆ ತೋರಿಸ್ತಾ ಇದೆ ಅಲ್ಲ, ಇದೇ ವ್ಯೂ, ಕಂಪ್ಲೀಟ್ಲಿ ಸರೌಂಡೆಡ್ ಬೈ ದಿ ವಾಟರ್. ಆ್ಯಂಡ್ ದಿಸ್ ಇಸ್ ದ ಕಾಫಿ ವಿಚ್ ಐ ಹ್ಯಾವ್ ಬಿನ್ ಪ್ರಿಪೇರ್ಡ್ ಇಟ್. ಆ್ಯಂಡ್ ನಾವು ಇಟ್ಸ್ ರೆಡಿ ಆಗಿದ್ದೇನೆ ಸರ್ ಅದು. ಡನ್. ಸೊ ಈಗ ಬಿಡ್ತಾ ಇದ್ದೀವಿ. ಶೋರ್ ಸರ್. ಶೋರ್ ಸರ್. ಇದನ್ನು ಡನ್. ಲಾಕ್ ತೆಗೀಲಿ ಇದು ಬೇಡನಾ? ಓಕೆ. ಸೊ ಈಗ ನನ್ನ ಕೈಯಲ್ಲಿದೆ ಇದು ಕೈಟೆಲ್ಲ. ಯಾವುದು? ಹೊಸ ವಿಡಿಯೋ. ಸೊ ಈ ಒಂದು ಲೊಕೇಶನಲ್ಲಿ ಇನ್ನೊಂದು ಕಾಫಿ ಬ್ರೇಕ್ ತೊಗೊಂಡಿದ್ದೀವಿ ಈಗ.
ನಾನು ಪ್ರಸನ್ನ ಅವರು ಈಗ ಗಿಂಬಲ್ ಕಟ್ಬಿಟ್ಟು ನಮಗೆ ಡ್ರೋನ್ ಆರಿಸಿದ್ದಾರೆ. ದಟ್ ಕ್ಯಾನ್ ಹ್ಯಾವ್ ಎ ಲುಕ್. ದಟ್ ಕೈಟ್ ಈಸ್ ಆನ್ ಮಿಡ್ ಆಫ್ ದಿ ಏರ್ ನೌ. ಜಸ್ಟ್ ಹ್ಯಾವ್ ಎ ಲುಕ್. ದ ರೋಪ್ ಈಸ್ ಹಿಯರ್ ಆಲ್ಮೋಸ್ಟ್. ಒಂದು 50 ಮೀಟರ್ಸ್ ಹೋಗಿರ್ಬೋದಲ್ಲ ಸರ್ ಇದೀಗ? ಹೌದು, ಒಂದು ಇಲ್ಲ 100 ಮೀಟರ್ 100 ಮೀಟರ್ ಅಲ್ಲ? ಹಾಂ, ಆಬ್ವಿಯಸ್ಲಿ ಇದು ಡ್ರೋನೇ ಹೋಗಿದೆಯಲ್ಲ ನಮ್ಮ 100 ಮೀಟರ್ಸ್ವರೆಗೆ. ಲೈನ್ ಬಂದ್ಬಿಟ್ಟು ಒಂದು 1000 ಮೀಟರ್ಸ್ ಇದೆ, 1 ಕಿಲೋಮೀಟರ್. ಇದು ಬಂದ್ಬಿಟ್ಟು 1 ಕಿಲೋಮೀಟರ್ ರೇಂಜ್. 1000 ಮೀಟರ್ಸ್ ಇದೆ. ಓಕೆ ಓಕೆ. ಇದು ಡೆನಿಮಾ ಲೈನ್ಸ್ ಅಂತಾರೆ, ಡೀಪ್ ಸಿ ಫಿಶಿಂಗ್ ಲೈನ್ ಇದು. ಓಕೆ ಓಕೆ. ಟಫ್ ಅಂಡ್ ಕಟ್ಟಾಗಲ್ಲ ಯಾವುದೇ ಕಾರಣಕ್ಕೂ ಇದು? ಕಟ್ಟಾಗಲ್ಲ. ಇಟ್ಸ್ ವೆರಿ ಟಫ್ ಲೈನ್. ದಟ್ಸ್ ಗ್ರೇಟ್. ಅದು ಗೇರ್ಸ್ ಎಲ್ಲ ಇರ್ತಾವಲ್ಲ, ಹಿಂಗಾಗಿ. ಶೂರ್, ಕರೆಕ್ಟ್. ಆ್ಯಕ್ಚುಲಿ ಇದು ವೆಯ್ಟ್ ಹೋಲ್ಡ್ ಮಾಡಿಕೊಂಡು ನಮಗೆ ಕೈಟ್ಗೆ ಇದು ಹೋಗಿರೋದೇ ತುಂಬ ಇದು ಅನಿಸುತ್ತೆ. ಸೊ ದಿಸ್ ಇಸ್ ದ ಸ್ಪಾಟ್ ಆ್ಯಕ್ಚುಲಿ. We are sitting and enjoying the location actually. Just we had a coffee, one more time. So you can have a look at the 360-degree view of this. ಸೊ ಪ್ರಸನ್ನ ಅವರು ನಾವು ಇನ್ನೊಂದ್ಸತಿ ಕಯಾಕಿಂಗ್ ಮಾಡ್ಕೊತ ಇದೊಂದು ಸ್ಪಾಟಿಗೆ, ಇನ್ನೊಂದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಇನ್ನೊಂದು ಬ್ರೇಕ್ ತೊಗೊಳ್ತಾ ಕಾಫಿ ಟೈಮ್ ಮಾಡ್ಕೊತ ವಿ ಆರ್ ಲಿಫ್ಟಿಂಗ್ ದ ಡ್ರೋನ್. ನಾವು ಎಂಜಾಯ್ ದ ವ್ಯೂ. ಅಮೇಝಿಂಗ್, ಲವ್ಲಿ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಪ್ರಸನ್ನ ಅವರೇ. ನಿಮ್ಮ ಇದರಿಂದ ನಾನು ಫಸ್ಟ್ ಟೈಮ್ ಕೈಟ್ ಈ ಥರ ಬಿಡ್ತಾ ಇದ್ದೀನಿ ವಿತ್ ಡ್ರೋನ್ ಕಟ್ಕೊಂಡು. ಲವ್ಲಿ ಲವ್ಲಿ ಎಕ್ಸ್ಪೀರಿಯನ್ಸ್ ಇದು. Wow. Yes. ಗಾಯ್ಸ್, ಅದೊಂದು ಅಡ್ವೆಂಚರ್ ಸ್ಪಾಟ್ ಇನ್ನೊಂದು ಆಯಿತು. ಈಗ ಇನ್ನೊಂದು ಅದ್ರ ಮೇಲ್ಗಡೆಯಿಂದ ತೆರಳೆ ಬಂದಿದ್ದೀವಿ ನಾನು ಪ್ರಸನ್ನ ಅವರು. ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದೊಂದು ಹಟ್ ಇದೆ ಇಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಜಸ್ಟ್ ಯು ಕ್ಯಾನ್ ಹ್ಯಾವ್ ಎ ಲುಕ್ ಆ್ಯಂಡ್ ಸಿ. ಇದೊಂದು ಹಟ್ ಇದು. ವಿ ಹ್ಯಾವ್ ಟು ಕ್ಯಾಂಪ್ ಹಿಯರ್ ಇನ್ ದ ನೈಟ್ ಟೈಮ್ಸ್. ಇಟ್ಸ್ ಸೋ ಅಮೇಝಿಂಗ್. ಪಕ್ಕಕ್ಕೆಲ್ಲ ಗುಡ್ಡಗಾಡು ಪ್ರದೇಶ. ಆ್ಯಂಡ್ ದ ವ್ಯೂ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಲೆಟ್ ಮಿ ಶೋ. ಮೇಲಿಂದ ಯಾವ್ದು ರೀತಿಯಾದ ವ್ಯೂ ತೋರಿಸಿದ್ನಲ್ಲ ಅದೇ ವ್ಯೂ ನಿಮಗೆ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಜಸ್ಟ್ ಹ್ಯಾವ್ ಎ ಲುಕ್. So this will be the hut. ಸೊ ಸೆಕೆಂಡ್ ಅಡ್ವೆಂಚರ್ ಸ್ಪಾಟ್ ಮುಗಿಸ್ಕೊಂಡು ನಾವು ಅಗೇನ್ ಹೆಡಿಂಗ್ ಬ್ಯಾಕ್ ಈಗ. ಯಾಕಂದರೆ ಈಗ ಆಲ್ರೆಡಿ ವಿ ಆರ್ ಗೆಟಿಂಗ್ ಹಂಗೆ 6 o'clock ವಿ ಸ್ಟಾರ್ಟೆಡ್ ಫ್ರಮ್ ಹೋಮ್. ಜಸ್ಟ್ ಹ್ಯಾವಿಂಗ್ ಕಾಫಿ ಅಪಾರ್ಟ್ ಫ್ರಮ್ ದಟ್ ನಥಿಂಗ್ ಇನ್ ಸ್ಟೊಮಕ್ ಆ್ಯಕ್ಚುಲಿ. ಸೊ ಅದಕ್ಕಾಗಿ ಇವತ್ತಿಗೆ ಫುಲ್ ಆಲ್ಮೋಸ್ಟ್ ಈಗ 10 o'clock ಆಗಿದೆಯಲ್ಲ, ಸನ್ನಿ ಬೇರೆ ತುಂಬ ಸೆಕೆ ಅನಿಸ್ತಾ ಇದೆ. ಅದಕ್ಕಾಗಿ ನಾವು ಪ್ರಸನ್ನ ಅವರನ್ನು ರಿಟರ್ನ್ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಪ್ಯಾಕಪ್ ಫ್ರಮ್ ದಿಸ್ ಗ್ರೀನ್ ಪಾಯಿಂಟ್. ಓಹ್ ಲವ್ಲಿ ಫಿಶಸ್. ವಾವ್ ಕ್ರೇಜಿ. ಅದು ರ್ಯಾಂಡಮ್ ಇದಾಗಿ ಸೂಪರ್. ಸೊ ಸಡನ್ನಾಗಿ ವಿ ಹ್ಯಾವ್ ಬಿನ್ ಸ್ಪಾಟೆಡ್ ಚಿಕ್ಕ ಫಿಶ್ ಎಲ್ಲ ಜಂಪ್ ಮಾಡ್ತಾ ಇದೆ ವಾಟ್ರಲ್ಲಿ. ಇಟ್ಸ್ ಸೋ ಅಮೇಝಿಂಗ್. ಹೇಳಿ ಸರ್.
ಇಲ್ಲಿ ಎಷ್ಟು ಮೊಸಳೆ ಇರ್ಬೋದು ರೀ 10,000? ನಾನು ಸ್ಪಾಟ್ ಮಾಡಿರೋದು ಆ್ಯಕ್ಚುಲಿ ಓನ್ಲಿ 2 ಮಾಡಿದ್ದೀನಿ. ಮೋರ್ ದೆನ್ ಇರ್ಬೋದೇನೋ, ಬಟ್ ವಿ ಆರ್ ನಾಟ್ ಶೂರ್ ಬಿಕಾಸ್ ಇಟ್ಸ್ ಅ ವಾಟರ್ ಬಾಡಿ ಅಲ್ಲ. ಹೌದು. ಅಟ್ಲೀಸ್ಟ್ ವಿ ಆರ್ ವೆರಿ ಲಕ್ಕಿ ವಿ ಕ್ಯಾನ್ ಸ್ಪಾಟ್ ಒನ್ ಕ್ರೊಕೊಡೈಲ್ ಇಲ್ಲಿ. ಲಾಸ್ಟ್ ಟ್ರಿಪ್ಪಲ್ಲಿ ಬಂದಾಗ ನಮಗೊಂದು ಮೊಸಳೆ ಹೌದು ಸ್ಪಾಟ್ ಆಯಿತು ಅಲ್ಲೇ ಮಿಡ್ ಆಫ್ ದಿ ಇದರಲ್ಲಿ. ಬಟ್ ನಮ್ಮ ಶಬ್ದ ಕೇಳೋದು ವಿ ಹ್ಯಾವ್ ಬಿನ್ ಡಿಸ್ಟರ್ಬ್ಡ್ ಇಟ್ ಆ್ಯಕ್ಚುಲಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಆಟರ್ಸ್ ಇದೆ ಪ್ರಸನ್ನ ಅವರಲ್ಲಿ. ತುಂಬ ಚೆನ್ನಾಗಿದೆ ಅದು ನೋಡೋದಕ್ಕೆ. ಬಟ್ ಸೊ ಅದು ಸ್ವಲ್ಪ ಮಳೆಗಾಲ ಇದ್ದಂಗೆ ಇತ್ತು ನೋಡಿ ಅವಾಗ. ಹೌದು ಆ ಟೈಮಲ್ಲಿ. ಇವಾಗೂ ಸ್ಪಾಟ್ ಆಗ್ತಾ ಇರುತ್ತೆ ಹೋಗಿದ್ರೆ. ಜಸ್ಟ್ ವಿ ಹೋಪ್ ಫಾರ್ ದಿ ಬೆಸ್ಟ್. ಕಾಣುತ್ತೇನೆ ಇವಾಗ್ಲೂ. ಸೊ ಗಾಯ್ಸ್, ವಿ ಹ್ಯಾಡ್ ಎ ರಿಯಲಿ ಗ್ರೇಟ್ ಫನ್ ಹಿಯರ್. ಒನ್ ಮೋರ್ ಟೈಮ್ ವಿ ಆರ್ ವಿಶಿಂಗ್ ಟು ಕಮ್ ಆ್ಯಂಡ್ ವಿ ಆರ್ ವಿಲ್ಲಿಂಗ್ ಬ್ಯಾಕ್. ಡೆಫಿನೆಟ್ಲಿ ವಿ ಆರ್ ಕಮಿಂಗ್ ಅಗೇನ್ ಹಿಯರ್. ರ್ಯಾಂಡಮ್ಲಿ ವಿ ಆರ್ ಪ್ಲಾನಿಂಗ್ ಆಲ್ ದಿ ಟೈಮ್. ಯಾಕಂದರೆ ಯಾವತ್ತೂ ಯಾವುದೇ ರೀತಿಯಾದ ಪ್ಲಾನಿಂಗ್ ಇರೋಲ್ಲ ನಮ್ಮದು. 1 ಡೇ ಬಿಫೋರ್ ಅಂದ್ಕೊತೀವಿ, ಬೆಳಗ್ಗೆ ಎದ್ಬಿಟ್ಟು ಈ ಥರ ಎಲ್ಲ ಅಡ್ವೆಂಚರ್ ಆಗಿ ಮಾಡ್ಕೊತ ಬರ್ತಾ ಇರ್ತೀವಿ. ದಟ್ ವಾಸ್ ಸೋ ಅಮೇಝಿಂಗ್. So lovely weekend we have. Yeah, we had a very lovely time. So finally we packed up everything ಇಲ್ಲಿ. ಸೊ ಇಲ್ಲಿಂದ ಹೊರಡೋ ಪ್ಲ್ಯಾನ್ ಇದೆ ನಮ್ದಿನ್ನ ರಿಟರ್ನ್ ಬ್ಯಾಕ್. ಪ್ರಸನ್ನ ಅವರು ಲೈಫ್ ಜಾಕೆಟ್ ಹಾಕ್ಕೊಂಡು ಅವ್ರನ್ನ ಸ್ಟಾರ್ಟ್ ಮಾಡ್ತಾರೆ ಬೋಟ್ನ ನಮ್ದೀಗ. ದಿಸ್ ವಾಸ್ ದ ಲವ್ಲಿ ಎಕ್ಸ್ಪೀರಿಯನ್ಸ್ ಟುಡೇ ವಿ ಹ್ಯಾಡ್ ಇನ್ ದಿಸ್ kayaking boat. ಸೊ ನಾವು ಹೋಗಿರೋ ಲೊಕೇಶನ್ ಎಲ್ಲ ನಿಮ್ಗೆ ಅನ್ಸುತ್ತೆ ಎಲ್ಲ 360 ಡಿಗ್ರಿ ವ್ಯೂವಲ್ಲಿ ತೋರಿಸ್ಬಿಡ್ತೀನಿ ಇಲ್ಲಿ. ಸೊ ಇದೆಲ್ಲ ಮೌಂಟೇನ್ಸ್. ಇದು ಮಿಡ್ಲ್ ಆಫ್ ದಿ ಲೇಕ್ ಇದೆಲ್ಲ. ಸೊ ಸರೌಂಡೆಡ್ ಬೈ ದ ಕಂಪ್ಲೀಟ್ ಬೌಲ್ಡರ್ಸ್ ಇಲ್ಲಿ. ಸೊ ಐ ಹೋಪ್ ಯು ಗೈಸ್ ಆಲ್ಸೋ ಹ್ಯಾವ್ ಬಿನ್ ಎಂಜಾಯ್ಡ್ ವಿತ್ ಅಸ್. ಜಸ್ಟ್ ಹ್ಯಾವ್ ಎ ಲುಕ್. Okay. So just now we boarded the boat now. So this is end of our day trip. So ಇವತ್ತು ಪ್ಯಾಕಪ್ ಆಗಿದ್ದೀರಿ. ಸೊ ರಜೆಯವರು ಪ್ಯಾಕಪ್ ಎಲ್ಲ ಪ್ಯಾಕಪ್ ಆಗಿ ಹೊರಡ್ತಾ ಇದ್ದೀವಿ ಈಗ. 10 o'clock ಆಗಿದೆ. We'll go and have breakfast. ಸೊ ಇವಾಗ ತಾನೇ ನಾವು ಮುಗಿಸ್ಕೊಂಡು ಈಗ ರಿಟರ್ನ್ ಆಗ್ತಾ ಇದ್ದೀವಿ. ನಾವು ಪ್ರಸನ್ನ ಅವರು ವಿ ಹ್ಯಾಡ್ ಎ ರಿಯಲಿ ವೆರಿ ಬ್ಯೂಟಿಫುಲ್ ಟೈಮ್ ಇಲ್ಲಿ. ಈ ಲೊಕೇಶನ್ನ ಬಿಟ್ಟು ಹೋಗ್ಬೇಕಂದ್ರೆ ಮನಸ್ಸಿಲ್ಲ, ಬಟ್ ತುಂಬ ಬಿಸಿಲಿರೋ ಕಾರಣದಿಂದ ರಿಟರ್ನ್ ಹೋಗಬೇಕು. ಅದರಲ್ಲಿ ಬೇರೆ ನಾಷ್ಟ ಬೇರೆ ಮಾಡಿಲ್ಲ ಇವತ್ತು ಬೆಳಗ್ಗೆಲಿಂದ, ಬರೀ ಕಾಫಿ ಕುಡ್ಕೊತಾ ಇದ್ವಲ್ಲ. ಸೊ ಆ ಉದ್ದೇಶಕ್ಕೆ ರಿಟರ್ನ್ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಈಗ ಆಲ್ಮೋಸ್ಟ್ 11 ಗಂಟೆ ಸುಮಾರು ಆಗ್ತಾ ಬರ್ತಾ ಇದೆ. ಸೊ ಬಟ್ ಅದರ ಇಲ್ಲಿ ಫುಲ್ ಸನ್ನಿ ಇದೆಯಲ್ಲ, ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್, ವಿ ಹ್ಯಾವ್ ಟು ರಿಟರ್ನ್ ಬ್ಯಾಕ್. ಏನು ಪ್ರಸನ್ನ ಅವರೇ, ಹೇಗೆ ಅನಿಸ್ತಾ ಇದೆ ನಮ್ಮ ಈ ಟ್ರಿಪ್ಪು? ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ಎಂಡ್ ಆಯ್ತಿದ್ದು ಈ ರೈಡು. ಬಟ್ ಏನಂದರೆ ಸನ್ನಿ ಇದೆ, ಬಟ್ ಈ ಸಮ್ಮರ್ ಮುಗಿದ್ಮೇಲೆ ಇನ್ ದ ರೈನಿ ಟೈಮ್ ಒನ್ಸ್ ಅಗೇನ್ ವಿ ಆರ್ ಪ್ಲಾನಿಂಗ್ ದ ಸೇಮ್ ಲೊಕೇಶನ್. ಈ ಸಮ್ಮರಲ್ಲೇ ಇನ್ ಕೇಸ್ ವಾಟರ್ ಲೆವೆಲ್ ಇದೇ ಥರ ಇನ್ನೊಂದು 15-20 ಡೇಸ್ ಇದ್ದರೆ ವಿ ಡೋಂಟ್ ನೋ, ರ್ಯಾಂಡಮ್ಲಿ ಒನ್ ಮೋರ್ ಟೈಮನ್ನು ಪ್ಲ್ಯಾನ್ ಮಾಡಿದ್ರು ಮಾಡ್ಬೋದು. ಬಟ್ ಇಟ್ ವಾಸ್ ಎ ಲವ್ಲಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ದಿಸ್ ಇಸ್ ನಾಟ್ ಎ ಫಸ್ಟ್ ಟೈಮ್ ನಮಗಿದು, ಬಟ್ ಆಲ್ಮೋಸ್ಟ್ ಥರ್ಡ್ ಟೈಮ್ ಅಲ್ಲ ಪ್ರಸನ್ನ ಅವರೇ ಇದು? ಯಾ, ಥರ್ಡ್ ಟೈಮ್ ಅಂದ್ರೂ ವಿ ಡಿಂಟ್ ಗೆಟ್ ಬೋರ್ಡ್. ಹೌ ದ ಟೈಮ್ ಇಸ್ ಗೋಯಿಂಗ್ ಆನ್ ಅನ್ನೋದೇ ಅರ್ಥ ಆಗಿಲ್ಲ. ಸಿ ವಿ ಹ್ಯಾವ್ ಬಿನ್ ಆಲ್ರೆಡಿ ಸ್ಟಾರ್ಟೆಡ್ ಬೈ ಅರೌಂಡ್ 6 o'clock ಫ್ರಮ್ ದಿ ಹೋಮ್. ಹಾರ್ಡ್ಲಿ ಲೈಕ್ 4 minutesಲ್ಲಿ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ ನಮಗಿಲ್ಲಿ ಇರೋದು. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ನಮಗೆ ಈ ಪ್ಲೇಸಿಗೆ ಬಂದ ತಕ್ಷಣ. ಲಿಟ್ರಲಿ ಫಸ್ಟ್ ಟೈಮ್ ಬಂದಾಗ ವಿ ಸ್ಪೆಂಟ್ ಆಲ್ಮೋಸ್ಟ್ 5 hours ಅಲ್ಲ ಪ್ರಸನ್ನ ಅವರಲ್ಲಿ. ಇಟ್ ಫೀಲ್ಸ್ ಅಸ್ ಜಸ್ಟ್ ಲೈಕ್ ಎ 5 minutes. ಐ ಡೋಂಟ್ ಬಿಲೀವ್ ಇಟ್. ಯಾವ ಥರ ಟೈಮ್ ಕಳೆದಿದೆ ಅನ್ನೋದು ಕತ್ಲಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಫುಲ್ ಡೀಪ್ ಕತ್ಲಾಗಿತ್ತು ಅವತ್ತು. ಇಲ್ಲಿಂದ ಬಿಡಬೇಕಾದ್ರೆ ಕತ್ಲಲ್ಲೇ ಹೋಗಿದೆ. ಇಟ್ ಲಿಟಲ್ ಬಿಟ್ ಫೀಲಿಂಗ್ ರಿಸ್ಕಿ, ಬಟ್ ರಿಸ್ಕ್ ಈಸ್ ಎ ಲೈಫ್ ಅನ್ನೋ ಒಂದು ಫೀಲಿಂಗ್ ನಮ್ಮಲ್ಲಿ. ಓಕೆ, ಇಟ್ ವಾಸ್ ಸೋ ಲವ್ಲಿ. ಆ್ಯಕ್ಚುಲಿ ಆನ್ ದ ಟಾಪ್ ಆಫ್ ದಿ ರಾಕ್ ಅಲ್ಲಿ ಡೆಡ್ ಎಂಡ್ ಕಾಣ್ತಾ ಇದೆ ಅಲ್ಲ, ಅಲ್ಲೊಂದು ಬ್ರಾಹ್ಮಣಿ ಕೈಟ್ ಅಂತೇಳಿ ಕೂತ್ಕೊಂಡಿದೆ. ಬಟ್ ನನ್ನ ಮೊಬೈಲಲ್ಲಿ ಝೂಮ್ ಮಾಡಿ ತೋರ್ಸೋಕ್ಕೂ ಆಗಲ್ಲ. ಬಟ್ ದ ಶಾರ್ಪ್ ರಾಕ್ ಇದೆಯಲ್ಲ ಅದ್ರ ಮೇಲೆ ಕೂತ್ಕೊಂಡಾಗಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಐ ವಿಷನಿಂದ. ಬಟ್ ಈ ಮೊಬೈಲ್ ವಿಷನಿಂದ ನನಗೆ ಅಷ್ಟು ಅನ್ನಿಸ್ತಾ ಇಲ್ಲ, ಯಾಕಂದರೆ ನಾನೇ ಬಿಸಿಲಲ್ಲಿ ಕೂತ್ಕೊಂಡು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅಂತ ಅಲ್ವಾ. ಸೊ ಐ ಡೋಂಟ್ ರೆಕಗ್ನೈಸ್ ಇಟ್ ಪ್ರಾಪರ್ಲಿ. ಸೊ ರಿಟರ್ನ್ ಆಗಿದ ಮೇಲೆ ನಾನು ಚೆಕ್ ಮಾಡಬೇಕು ಝೂಮ್ ಮಾಡಿಬಿಟ್ಟು ಇದರಲ್ಲಿ ರೆಕಾರ್ಡ್ ಆಗಿದೆನಾ ಅಥವಾ ಇಲ್ಲೋ ಅಂತೇಳಿ.
ಬಟ್ ಸೊ ಲವ್ಲಿ ವ್ಯೂ ಅದೂ ಒಂದು. ಸೊ ಗೈಸ್, ಎಂಜಾಯ್ ದ ವ್ಯೂ ಆಫ್ ದಿಸ್ ರೈಡ್ ಆ್ಯಕ್ಚುಲಿ. ದಿಸ್ ವಾಸ್ ಸೋ ಬ್ಯೂಟಿಫುಲ್. ಇದು ಇದು ಬಂದ್ಬಿಟ್ಟು ನಿಮಗೆ ಆಗಲೇ ಹೇಳಿದ ಹಾಗೆ ತುಂಗಭದ್ರದ ಎಡದಂಡೆ ಕಾಲುವೆ. ದಿಸ್ ಇಸ್ ಫ್ರಮ್ ಮುನಿರಾಬಾದ್ ಲೆಫ್ಟ್ ಬ್ಯಾಂಕ್ ಕೆನಾಲಿಂದ ಇಟ್ಕೊಂಡ್ಬಿಟ್ಟು ರಾಯಚೂರುವರೆಗೆ. ಇಟ್ ಈಸ್ ಆಲ್ಮೋಸ್ಟ್ ಅಬೌಟ್ 166 ಕಿಲೋಮೀಟರ್ಸ್ ಆ್ಯಸ್ ಐ ಸೀನ್ ಇನ್ ದ ಸೈನ್ ಬೋರ್ಡ್. ಅಪ್ರಾಕ್ಸ್ ಆಫ್ ದಿ 160-170 ಕಿಲೋಮೀಟರ್ಸ್ ಒಂದು ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಇದೇ ಒಂದು ವಾಟರ್ ಹೋಗುತ್ತೆ. ಇಟ್ ಈಸ್ ಎಸ್ಪೆಷಲಿ ಮೇಡ್ ಫಾರ್ ದಿಸ್ ಇರಿಗೇಷನ್ ಕೆನಾಲ್ ಅಂತೇಳಿ ಕರೀತಾರೆ. ಬಟ್ ಇದು ನ್ಯಾಚುರಲ್ ಆಗಿ ಈ ಕಡೆ ಎಲ್ಲ ಕಲ್ಲು ಬಂಡೆಗಳು ಇರೋ ಕಾರಣಕ್ಕೆ ಇಲ್ಲೇನೋ ಕನ್ಸ್ಟ್ರಕ್ಷನ್ ಏನು ನೆಸಿಟಿ ಇರಲಿಲ್ಲ. ಇಟ್ಸ್ ಸೋ ಲವ್ಲಿ. ಆ ಒಂದು ದಿನಗಳಲ್ಲಿ ಇದೊಂಥರ ನಮಗೆ ಈಗ ನೋಡೋ ಜನ್ರೇಷನ್ಗೆ ಇದೊಂದು ಗಾಡ್ ಗಿಫ್ಟ್ ನಮಗೆ. ಥ್ಯಾಂಕ್ ಯು. ಸೊ ದೀಸ್ ಆರ್ ಆಲ್ ದ ವ್ಯೂಸ್ ಇಲ್ಲಿ. ಪ್ರಸನ್ನ ಅವರು ಲಕ್ಕಿಲಿ ಗಿಂಬಲ್ ತಂದಿದ್ದಾರಲ್ಲ, ನಾನು ಗಿಂಬಲ್ಗೆ ಕನೆಕ್ಟ್ ಮಾಡಿದ್ದೆ ಫೋನು. ಅದಕ್ಕೆ ವಿಡಿಯೋ ಸ್ಟೆಬಿಲಿಟಿ ಚೆನ್ನಾಗಿ ಬರ್ತಾ ಇದೆ ಅನಿಸುತ್ತೆ. ಐ ಹ್ಯಾವ್ ಟು ಲುಕ್ ಇಟ್. ಇಲ್ಲಾಂದರೆ ನಮ್ಮ ಕೈಯಿಂದ ಯಾವತ್ತೂ ರೆಕಾರ್ಡ್ ಮಾಡಿದ್ರೂ ಐ ಡೋಂಟ್ ಫೀಲ್ ಕಂಫರ್ಟಬಲ್. ಅದು ಥ್ಯಾಂಕ್ ಯು ಪ್ರಸನ್ನ ಅವರೇ, ಗಿಂಬಲ್ ತಂದಿದ್ದಕ್ಕೆ. ಮೊಬೈಲ್ ಕನೆಕ್ಟ್ ಮಾಡೋದಕ್ಕೆ ನನಗೂ ತುಂಬ ಅನುಕೂಲ ಆಯಿತು. ಇಲ್ಲಾಂದರೆ ಸ್ಟೆಬಿಲಿಟಿ ಬರ್ತಾ ಇಲ್ಲ. ಯಾವಾಗ ವಿಡಿಯೋ ಮಾಡಿದ್ರೂ ಒಂದು ಮೂಮೆಂಟಲ್ಲಿ. ದಿಸ್ ವಾಸ್ ಸೋ ಲವ್ಲಿ. ಆಲ್ಮೋಸ್ಟ್ ಹಾಫ್ ಬಂದ್ಬಿಟ್ಟಿದೀವಲ್ಲ. ಹಾಫ್ ಬಂದಿದ್ದೀವಿ ಅಂತ. ಹಾಫ್ ಬಂದಿದ್ದೀವಿ. ಈಸಿ ಮೂಮೆಂಟ್ ಆಗ್ತಾ ಇದೆ ಬೋಟು. ಪ್ಲೆಸೆಂಟ್ ಮ್ಯೂಸಿಕ್ ಎಂಜಾಯ್ ಮಾಡ್ಕೊಂಡು ವಿ ಹ್ಯಾವ್ ಟು ಮೂವ್ ನೌ. ಐ ಫೀಲ್ ಲೈಕ್ ಎ ಸಿಚುವೇಶನಲ್ ಮ್ಯೂಸಿಕ್ ಫಾರ್ ದಿಸ್. ಈ ವೆದರ್ಗೆ, ನಮ್ಮ ಬೋಟ್ ರೈಡ್ಗೆ, ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಕಂಪ್ಲೀಟ್ಲಿ ಐ ಫೀಲ್ ಇಟ್ ಈಸ್ ಎ ಸಿಚುವೇಶನಲ್ ಮ್ಯೂಸಿಕ್ ಫಾರ್ ಅವರ್ ಟ್ರಿಪ್. ಸೊ ನೈಸ್ ಆ್ಯಕ್ಚುಲಿ. ಪ್ರಸನ್ನ ಅವರಲ್ಲಿ ಆಟರ್ಸ್ ಏನೋ ಜಂಪ್ ಮಾಡ್ತಾ ಇದ್ದಂಗೆ ಅನಿಸ್ತಾ ಇದೆ ಲಾಸ್ಟ್ಗೆ. ಎಸ್ ಅಲ್ಲಿ ಕಾಣ್ತಾ ಇದೆಯಲ್ಲ ಕಾರ್ನರ್. ಹೌದಾ? ಹಾಂ, ಬಟ್ ಇದರಲ್ಲಿ ನಮಗೆ ರೆಕಾರ್ಡ್ ಆಗ್ತಾ ಇಲ್ಲ ಅನಿಸುತ್ತೆ. ಆ ಮೂಲೆಗೆ ಹೌದು ನೋಡ್ರಿ. ಅಲ್ಲ ಜಸ್ಟ್ ಹಿಂಗಾಯ್ತು. ಜಸ್ಟ್ ಮೂವ್ ಆನ್. ಬಂದರೂ ಬರ್ಬೋದು ಆ ಕಡೆ ಸೈಡ್. ನಮ್ಮ ಮಿಡ್ಲಲ್ಲಿ ಇದಾಗ್ಬೋದು. ನೋಡಿ ಇದೆ. ಅದಾದ ಓಪನ್ ಬರ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಅಲ್ಲಿ ತಲೆ ಒಂದು ಇಲ್ಲೇ ಬಂದಿದೆ. ಸೌಂಡ್ ಆಫ್ ಮಾಡಿ. ಇದೆ ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ಹ್ಯಾವ್ ಯು ನೋಟಿಸ್? ಇಲ್ಲೇ ಬಂದಿದೆ. ಹಾಂ, ಇಲ್ಲೇ ಬಂದಿದೆ. ನಮ್ಮ ಮುಂದೆ ಎದ್ದೇಳತ್ತೆ ನೋಡಿ. ಈಗ ಇಲ್ಲಿ ಯಾ ಜಸ್ಟ್ ಐ ಸ್ಪಾಟೆಡ್ ಹಿಯರ್ ಓನ್ಲಿ. ಮೂವ್ ಮಾಡ್ತೀರಿ ನೀವು. ಐ ಜಸ್ಟ್ ವೇಟ್ ಆ್ಯಂಡ್ ಸಿ ದಿಸ್. ಅರ ಮ್ಯೂಸಿಕ್ ಆಫ್ ಮಾಡಿಬಿಡಿ ಬೆಟರ್. ಕರೆಕ್ಟ್ ಇಲ್ಲಿ ಬಂದು ತಲೆ ಎತ್ತಿತ್ತು. ನಾನು ಮುಂದೆ ಸ್ಪಾಟ್ ಮಾಡಿದ್ರಾ ನಿಮಗೆ? ನೋಡಿದ್ರಲ್ಲ, ಇಲ್ಲೇ ಬಂದು ಇದಾಯ್ತು ಅದು. ಸ್ಲೋ ಅಲ್ಲೆಲ್ಲ ಬರ್ಡ್ಸ್ ಹಾರ್ಲಾರ್ದಂಗೆ ಹೋಗ್ಬೇಕು ನಾವು. ಸೊ ಫೈನಲಿ ರೀಚಿಂಗ್ ಅವರ್ ಡೆಸ್ಟಿನೇಷನ್ ಬ್ಯಾಕ್ ಅಗೇನ್. ಎಲ್ಲಿ ಸೋರ್ಸ್, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ ಡೆಸ್ಟಿನೇಷನ್ಗೆ ರೀಚ್ ಆಗಿ, ಡೆಸ್ಟಿನೇಷನ್ಲಿಂದ ಮತ್ತೆ ಸೋರ್ಸ್ಗೆ ರೀಚ್ ಆಗಿದ್ದೀವಿ. ದಿಸ್ ಈಸ್ ಅವರ್ ಸೋರ್ಸ್ ಪಾಯಿಂಟ್ ಇಲ್ಲಿ.
ಸೊ ಹೋಪ್ ಯು ಗೈಸ್ ಯು ಆಲ್ಸೋ ಎಂಜಾಯ್ ದಿಸ್ ವಿಡಿಯೋ. ನಮಗೂ ತುಂಬ ಅಂದರೆ ತುಂಬ ಖುಷಿ ಕೊಡ್ತು ಇದೊಂದು ರೈಡು ಆಫ್ಟರ್ ಎ ಲಾಂಗ್ ಟೈಮ್. ಏನು ಪ್ರಸನ್ನ ಅವರೇ, ಲವ್ಲಿ ಎಕ್ಸ್ಪೀರಿಯನ್ಸ್. ಓಕೆ, ಸಿ ಯು ಗೈಸ್, ಬಾಯ್, ವಿ ಆರ್ ಸೈನಿಂಗ್ ಆಫ್.